ಅಂದರೆ ಅಶುಭ ಸಮಾರಂಭಗಳಿಗೆ ಹೋಗಿ ಒಂದು ದಕ್ಷಿಣೆಯನ್ನು ಇಸ್ಕೊಂಡ್ಬರುವಂತಹ ಕೆಲಸಕ್ಕೆ ಹೋಗಿರ್ತಾರೆ. ವಿಡಿಯೋ ವೈರಲ್ ಆಗಿರೋದು ಯಾವ ರೀತಿ ಅಂತ ಅಂದರೆ 10,000 ಡಿಮ್ಯಾಂಡ್ ಇಟ್ಟರು, ಮತ್ತೆ ಆ ಸಂಭ್ರಮಾಚರಣೆಯಲ್ಲಿ ಗಲಾಟೆಯನ್ನು ಎಬ್ಬಿಸಿದ್ರು. ಎರಡೂ ಕಡೆಯಿಂದನೂ ಆಗಿದೆ. ಅವರು ಟ್ರಿಗರ್ ಮಾಡಿದ್ದಾರೆ, ಇವರು ರಿಯಾಕ್ಟ್ ಮಾಡಿದ್ದಾರೆ. ಅವರಿಬ್ಬರಿಗಲ್ಲ, ಮತ್ತೆ ಪ್ರತಿಯೊಂದು ಮಂಗಳಮುಖಿಯರ ಸಮುದಾಯಕ್ಕೂ ಕೂಡ ಇದು ತುಂಬ ನೋವಿನ ಸಂಗತಿ ಆಗುತ್ತೆ. ಶುಭ ಸಮಾರಂಭಗಳಲ್ಲಿ ಅವರ ಮನಸ್ಸಿಚ್ಛೆಯಂತೆ ಏನು ಕೊಟ್ಟರು ಅದನ್ನ ಇವರು ಕೂಡ ಸ್ವೀಕರಿಸಬೇಕು ಅಂತಲೂ ಹೇಳಕ್ಕೆ ಇಷ್ಟಪಡ್ತಾರೆ. ನಿನ್ನೆ ಚಿಕ್ಕಮಗಳೂರಿನ ಮದುವೆ ಮಂಟಪದಲ್ಲಿ ನಡೆದ ಗಲಾಟೆ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಸುದ್ದಿ ಪ್ರಸಾರವಾಗುತ್ತಲೇ ರಾಜ್ಯದಾದ್ಯಂತ ಭಾರೀ ಸಂಚಲನ ಮೂಡಿಸಿತು. ಮದುವೆ ಮಂಟಪಕ್ಕೆ ನುಗ್ಗಿ ಮಂಗಳಮುಖಿಯರ ಗಲಾಟೆ ಅನ್ನೋ ಸುದ್ದಿ ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣ ಆಗಿತ್ತು. ಗಲಾಟೆ ಆಗಿದ್ದು ಸತ್ಯ, ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಅಂತ ಮಂಗಳಮುಖಿಯರು ಇಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಶುಭ ಸಂದರ್ಭದಲ್ಲಿ ಬದಾಯಿ ಕೇಳೋದು ನಮ್ಮದು ಪದ್ಧತಿ. ಹಾಗಾಗಿ ನಿನ್ನೆ ನಮ್ಮವರು ಆ ಮದುವೆಗೆ ಹೋಗಿದ್ದಾರೆ. ಮೊದಲು ಒಬ್ಬರು ಹಣ ನೀಡಿದ್ದಾರೆ, ಮತ್ತೊಬ್ಬರು ನೀಡುವಾಗ ಅವರಿಗೆ ಕೊಟ್ಟಿದ್ದು ಸಾಕು, ನೀವು ಹೊರಡಿ ಅಂತ ಹೇಳಿದಾರಂತೆ. ಆಗ ದೇವ್ರು ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅಂತ ನೀವ್ಯಾಕೆ ತಡಿತಾ ಇದ್ದೀರಿ ಅಂತ ನಮ್ಮವರು ಕೇಳಿದ್ದಾರೆ ಅಂತ ಪ್ರಕೃತಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರುವ ವರ್ಷ ಹೇಳಿಕೆ ನೀಡಿದ್ದಾರೆ. ನಮ್ದೇನು ತಪ್ಪೇ ಇಲ್ಲ ಅಂತಲ್ಲ, ಎರಡು ಕಡೆಯಿಂದಲೂ ತಪ್ಪಾಗಿದೆ ಎಂದಿರುವ ವರ್ಷ, ಸರ್ಕಾರ ನಮ್ಮ ಹಕ್ಕುಗಳನ್ನ ಗೌರವಿಸಬೇಕು, ಸಮಾಜ ನಮ್ಮನ್ನ ಏಲಿಯನ್ಸ್ ರೀತಿ ನೋಡ್ಬೇಡಿ, ಪ್ರೀತಿ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಇಂದು ಸುದ್ದಿಗೋಷ್ಠಿ ನಡೆಸಿದ ವರ್ಷ ಏನ್ ಹೇಳಿದ್ರು ಬನ್ನಿ ನೋಡೋಣ. ನಿನ್ನೆ ಏನಾಯ್ತು ಅನ್ನೋದು. ನಿನ್ನೆ ಸರ್ 11ನೇ ತಾರೀಕು ಏನು ರಂಗಣ ಚೌಟ್ರಿಯಲ್ಲಿ ಮದುವೆ ಸಮಾರಂಭ ನಡೀತಾ ಇದೆ. ಆ ಸಮಾರಂಭಕ್ಕೆ ನಮ್ಮ ಸಮುದಾಯದವರಾದಂಥ ಸುಷ್ಮಾ ಮತ್ತು ಲಾವಣ್ಯ ಅನ್ನೋ ಇಬ್ಬರು ಸಮುದಾಯದವರು ನಮ್ಮ ಬದಾಯಿ ಅಂದರೆ ಅಶುಭ ಸಮಾರಂಭಗಳಿಗೆ ಹೋಗಿ ಒಂದು ದಕ್ಷಿಣೆಯನ್ನು ಈಸ್ಕೊಂಡ್ಬರುವಂತಹ ಕೆಲಸಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಆ ಗಂಡು ಹೆಣ್ಣನ್ನು ಕೇಳ್ತಾ ಇರ್ತಾರೆ. ಪಕ್ಕದಲ್ಲಿ ಇದ್ದಂಥವ್ರು ಇಷ್ಟ್ಯಾಕೆ ಕೊಡಬೇಕು ಅಷ್ಟ್ಯಾಕೆ ಕೊಡಬೇಕು ಅನ್ನುವಂತಹ ಟ್ರಿಗರ್ ಮಾಡ್ತಾರೆ. ಆವಾಗ ಮಾತಿನ ಚಕಮಕಿ ಇಬ್ಬರಲ್ಲೂ ನಡೆದಿದೆ. ಆದರೆ ನಿನ್ನೆ ಈ ವಿಡಿಯೋ ವೈರಲ್ ಆಗಿರೋದು ಯಾವ ರೀತಿ ಅಂತ ಅಂದರೆ 10,000 ಡಿಮ್ಯಾಂಡ್ ಇಟ್ಟರು, ಮತ್ತು ಆ ಸಂಭ್ರಮಾಚರಣೆಯಲ್ಲಿ ಗಲಾಟೆಯನ್ನು ಎಬ್ಬರಿಸಿದ್ರು ಅನ್ನೋದು ಇದಾಗಿದೆ. ನಮ್ಮ ಪ್ರಶ್ನೆ, 10,000 ಡಿಮ್ಯಾಂಡ್ ಇಟ್ಟಿರೋದು ಯಾವುದೇ ರೀತಿಯಾದಂತಹ ಆ ವಿಡಿಯೋದಲ್ಲಿ ಇಲ್ಲ. ಮತ್ತು ಅಲ್ಲಿರೋರೇ ಮಾತಾಡ್ತಾ ಇರೋದು ಸಂಕ್ಷಿಪ್ತವಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಇಲ್ಲ. ಮತ್ತು ಇನ್ನೊಂದು, ಇವರು ಡಿಮ್ಯಾಂಡ್ ಕೂಡ ಮಾಡಿಲ್ಲ. ಆ ಸಂತ್ರಸ್ತೆಯರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಇವರಿಗೆ ಆ ಒಂದು ವಿಡಿಯೋಯಿಂದ ಇವತ್ತು ಮಾನಹಾನಿ ಆಗ್ತಾ ಇದೆ. ಮತ್ತು ಏನು ಅಂತಂದರೆ ಇಡೀ ಆಲ್ ಓವರ್ ಕರ್ನಾಟಕ ಆ ವಿಡಿಯೋವನ್ನು ನೋಡಿದೆ. ಅದರಿಂದ ನಾವು ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಇದರಲ್ಲಿ ನಾವು ತಿಳಿಸ್ತಾ ಇದ್ದೀವಿ, ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಅಲ್ಲಿ ಇಬ್ಬರಿಗೂ ಮಾತಿನ ಚಕಮಕಿಯಲ್ಲಿ ನಡೆದಿರೋದು ಅಂತ ಹೇಳಿ. ನನ್ನ ವರ್ಷನೂ ಏನು ಅಂತ ಅಂದರೆ ಎರಡೂ ಕಡೆಯಿಂದನೂ ಆಗಿದೆ. ಅವರು ಟ್ರಿಗರ್ ಮಾಡಿದ್ದಾರೆ, ಇವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ನಮ್ಮವ್ರದ್ದೇ ಸರಿ ಅಂತ. ಆದರೆ ನಮಗೆ ಮೇನ್ಲಿ ಇಲ್ಲಿ ಏನು ಬರುತ್ತೆ ಅಂತ ಅಂದರೆ ನಾವು ಅಲ್ಪಸಂಖ್ಯಾತರಾಗಿರೋದ್ರಿಂದ ಮತ್ತು ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇರೋದ್ರಿಂದ ನಮ್ಮನ್ನು ಫಸ್ಟೇ ತುಚ್ಛವಾಗಿ ನೋಡುವಂಥ ಈ ಸಮಾಜ ಈ ಥರ ಒಂದು ವೈರಲ್ ವಿಡಿಯೋ ನಾವು ಡಿಮ್ಯಾಂಡ್ ಮಾಡಿದರೆ ಖಂಡಿತವಾಗ್ಲೂ ತಲೆ ಬಾಗಿಸ್ತಾ ಇದ್ವಿ. ಆದರೆ ಅಲ್ಲಿ ಅವರು ಟ್ರಿಗರ್ ಮಾಡಿದ್ದಾರೆ, ಇವರು ರಿಯಾಕ್ಟ್ ಮಾಡಿದ್ದಾರೆ. ಆ ಒಂದು ವಿಡಿಯೋ ಕೆಲವೊಂದು ತುಳುಕುಗಳನ್ನ ಇಟ್ಕೊಂಡು ಸಂಕ್ಷಿಪ್ತವಾಗಿ ವಿವರಿಸ್ದೆ 10,000 ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳಿರೋದ್ರಿಂದ ಈ ಒಂದು ಸಮುದಾಯಕ್ಕೆ, ಅವರಿಬ್ಬರಿಗಲ್ಲ ಮತ್ತು ಪ್ರತಿಯೊಂದು ಮಂಗಳಮುಖಿಯರ ಸಮುದಾಯಕ್ಕೂ ಕೂಡ ಇದು ತುಂಬ ನೋವಿನ ಸಂಗತಿ ಆಗುತ್ತೆ. ಕಾರಣ ಏನು ಅಂತ ಅಂದರೆ, ನಾವು ದಿನ ಬೆಳಗ್ಗೆ ಆದರೆ ನಮಗೆ ಪರ್ಯಾಯ ವ್ಯವಸ್ಥೆ ಘನ ಸರ್ಕಾರ ಆಗ್ಬೋದು, ಇವತ್ತು ನಮಗೆ ಏನೇನು ಮಾಧ್ಯಮಗಳಲ್ಲಿ ಕಾಮೆಂಟ್ಸ್ನ ಮಾಡ್ತಾ ಇದ್ದಾರೆ, ಮತ್ತು ಈ ಸಮಾಜ ಇರ್ಬೋದು, ಪರ್ಯಾಯ ವ್ಯವಸ್ಥೆ ಯಾವುದೂ ಇಲ್ಲದೆ ಇರೋದ್ರಿಂದ ನಮ್ಮ ಪಾರಂಪರಿಕವಾಗಿ ಬಂದಿರುವಂತಹ ಬಸ್ತಿ ಅಂದರೆ ಅಂಗಡಿ ಕೇಳುವಂಥದ್ದು, ಬದಾಯಿ ಅಂದರೆ ಶುಭ ಸಮಾರಂಭಗಳಿಗೆ ಹೋಗಿ ಆಶೀರ್ವದಿಸಿ ದಕ್ಷಿಣೆಯನ್ನು ತಗೊಂಡು ಬರೋದು, ಅದನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ಬೇರೆಯವರು ಏನು ವಿಡಿಯೋಗಳನ್ನ ಮಾಡಿ ಕೂಡ ಏನು ಕಿಡಗಿಡಿಗಳನ್ನು ಕೂಡ ವಿಡಿಯೋ ಮಾಡಿ ಕಳಿಸಿರ್ಬೋದು. ಅದಕ್ಕೆ ಇನ್ನಷ್ಟು ಬಣ್ಣ ಹಚ್ಚಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಇದೇ ಖಂಡಿತವಾಗ್ಲಿ. ಎಲ್ಲದರಲ್ಲೂ ಇವತ್ತು ಮೀಡಿಯಾದವ್ರು ಹಿಂಗೆ ಮಾಡಿಬಿಟ್ರು ಅಥವಾ ಯಾರೋ ಕಂಪ್ಲೇಂಟ್ ಮಾಡಿರೋರು ಹಿಂಗೆ ಮಾಡಿಬಿಟ್ರು ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ನಮ್ಮವ್ರದ್ದು ಕೂಡ ತಪ್ಪಿದೆ. ನ್ಯೂಸೆನ್ಸ್ ಕ್ರಿಯೇಟ್ ಆದರೆ ಮತ್ತು ಕಾನೂನಾತ್ಮಕವಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿದಾಗ ಅವ್ರಿಗೂ ಕೂಡ ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕು ಅದಾಗಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಮತ್ತು ನೀವು ಕೇಳಿದಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಥರ ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಹೇಳೋದಾದರೆ,
ಎಲ್ಲೋ ಇವರು ಎರಡು ಕಡೆಯಿಂದನೂ ಅಂದರೆ ನಾವು ಫಸ್ಟೇ ನೊಂದಿರೋರು, ನಮ್ಮ ಮೇಲೆ ತುಂಬ ಮಾನಸಿಕ ಚಿತ್ರಹಿಂಸೆ ಇರುತ್ತೆ. ಅದರಲ್ಲಿ ನಾವು ಈ ಥರ ಒಂದು ಶುಭ ಸಮಾರಂಭಕ್ಕೆ ಹೋದಾಗ ಪ್ರಚೋದನಕಾರಿಯಾಗಿ ನಮ್ಮನ್ನು ಮಾತಾಡಿದಾಗ ನಮ್ಮನ್ನು ಟ್ರಿಗರ್ ಮಾಡೋದು ಏನೋ ಬಂದಿದ್ದಾರೆ ಇವ್ರಿಗಿಷ್ಟು ಒಂದು ಏನು ಒಂದು ಶುಭ ಸಮಾರಂಭಗಳಲ್ಲಿ ಅವರ ಮನಸ್ಸಿಚ್ಛೆ ಅಂತ ಏನು ಕೊಟ್ಟರು ಅದನ್ನು ಇವರು ಕೂಡ ಸ್ವೀಕರಿಸಬೇಕು ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಎರಡೂ ಕಡೆಯಿಂದ ನನ್ನ ಡಿಮ್ಯಾಂಡ್ಸ್ ಏನು ಅಂದರೆ, ಸರ್ಕಾರಕ್ಕೆ ಇವತ್ತು ಘನ ಸರ್ಕಾರ ಒಂದು ನಮ್ಮ ಬಗ್ಗೆ ಚಿಂತನೆ ಇಟ್ಕೊಂಡು ಸರ್ವೆಯನ್ನು ಮಾಡುತ್ತೆ. ಲಿಂಗತ್ವ ಅಲ್ಪಸಂಖ್ಯಾತರ ಸರ್ವೆ ಈಗ ಒಂದು 2-3 ತಿಂಗಳಲ್ಲಿ ನಡೆಯುತ್ತೆ. ಆ ಸರ್ವೆ ಎಲ್ಲ ಕಡೆಯೂ ನಡೆಯುತ್ತೆ. ಆ ಸರ್ವೆ ಮಾಡಿದಾಗ ಅದರ ರಿಸಲ್ಟು 10,365 ಜನ ಬಂದಿದ್ದೀವಿ. ಅದೇ 10,365 ಜನಕ್ಕೆ ಟ್ರಾನ್ಸ್ಜೆಂಡರ್ದಲ್ಲಿ ಮೀಸಲಾತಿ 1% ಆಫ್ ಇದೆ. 1% ಆಫ್ ರಿಸರ್ವೇಷನ್ ಇದ್ದಾಗ ಕೆಲವೊಬ್ಬರು ಇವಾಗ ಸ್ಪೋರ್ಟ್ಸಲ್ಲಿರ್ಬೋದು ಮತ್ತು ಹೋಮ್ ಗಾರ್ಡ್ಸ್ಗೆ ಇರ್ಬೋದು, ಅದರಲ್ಲಿ ಕೆಲವೊಂದು ಮೇನು ನಮ್ಮ ಗೈಡ್ಲೈನ್ಸ್ ಇಲ್ಲ ಇವ್ರನ್ನ ತಗೊಳ್ಳೋದಕ್ಕೆ, ಆ ಥರ ಇಲ್ಲ ಅಂತೆಲ್ಲ ಬರುತ್ತೆ. ಅದನ್ನು ಸ್ವಲ್ಪ ನೋಡಬೇಕು. ಮತ್ತು ಅದಾದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮನೆ ಇಲ್ಲ. ಎಷ್ಟೋ ಜನ ರೋಡಲ್ಲಿ ಮಲಗಿದಾಗ ಕಲ್ಲೆತ್ತಾಕಿ ಕೂಡ ಸಾಯಿಸಿದ್ದಾರೆ. ಅವರಿಗೆ ಒಂದು ಮನೆಯನ್ನು ಕಲ್ಪಿಸ್ಕೊಡ್ಬೇಕು. ಮತ್ತು ಯಾರಿಗೆ ಏನು ಆಸಕ್ತಿ ಇದೆ, ಇವಾಗ ನಾನು ಅವ್ರು ಹೇಳಿದ್ದನ್ನು ಈಗ ಯಾರೋ ಒಬ್ರು ಹೇಳಿದ್ದನ್ನು ನಾವು ಮಾಡೋಕ್ಕಾಗಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಈಗ ನನಗೆ ಡ್ಯಾನ್ಸ್ ಎಲ್ಲ ಇದಿದೆ, ಅದಕ್ಕೊಂದಷ್ಟು ತರಬೇತಿಯನ್ನು ಕಳಿಸಿ ಆ ಒಂದು ಕ್ಷೇತ್ರದಲ್ಲಿ ಮುನ್ನಡೆಸುವಂಥದ್ದು, ಬೇರೆಯವರು ಅವ್ರ ಎಜುಕೇಷನ್ಗೆ ತಕ್ಕಂಥ ಕೆಲಸಗಳನ್ನ ಕೊಡಿಸಿ ಅವ್ರನ್ನ ಮುಂದೆ ಇದು ಮಾಡ್ಬೋದು ಅಂತ ಮಾಡಿದ್ರೆ ನಮಗೂ ಕೂಡ ಸಮಾಜದಲ್ಲಿ ಬದುಕು. ಮತ್ತು ಸಮಾಜಕ್ಕೆ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ನಮಗೂ ಪ್ರೀತಿ ಕೊಡಿ ಅಂತ ಹೇಳಿ ಕೇಳ್ತೀನಿ. ನಾವು ಕೂಡ ಪ್ರೀತಿಯಿಂದ ವಂಚಿತರಾಗಿರ್ತೀವಿ, ನಮ್ಮ ತಂದೆ ತಾಯಿಯಿಂದ ವಂಚಿತರಾಗಿರ್ತೀವಿ, ಸ್ನೇಹಿತರಿಂದ ವಂಚಿತರಾಗಿರ್ತೀವಿ. ಈ ಪ್ರೀತಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮ್ಮನ್ನು ಎಲ್ಲಿಂದನೋ ಬಂದಿರೋ ಏಲಿಯನ್ಸ್ ಥರ ನೋಡ್ದಿರಾ ಇವರು ನಮ್ಮವರೇ ಅನ್ನೋದು. ಆಮೇಲೆ ನಮ್ಮ ಉದ್ದೇಶನೂ ಇಷ್ಟೇ, ಏನು ಶುಭ ಸಮಾರಂಭಗಳಿಗೆ ಹೋಗಿ ಇವರು ಕೆಡಕಾಗಲಿ ಅಂದ್ಬಿಟ್ಟು ಆ ಒಂದು ವಾತಾವರಣ ಹಾಳು ಮಾಡಿ ಕೈ ಹೊಡೆದು ಹಾಳು ಮಾಡೋದಕ್ಕಲ್ಲ ನಾವು ಮದುವೆ ಮನೆಗೆ ಹೋಗೋದು. ಅವ್ರಿಗೂ ಕೂಡ ನಮ್ಮಂಥ ಮಕ್ಕಳಿಗೆ ಹುಟ್ಟದೇ ಇರಲಿ, ಈ ಸಂತತಿ ಇಲ್ಲಿಗೆ ನಾಶ ಆಗಲಿ, ನಾವು ಅನುಭವಿಸಿದ ನೋವುಗಳು ನಮಗೆ ಇರಲಿ ಅಂತ ಆಶೀರ್ವಾದ ಮಾಡೋಕ್ಕೆ ಹೋಗ್ತೀವಿ ಹೊರತು ಇನ್ಯಾವುದೇ ದೃಷ್ಟಿಯಿಂದ ಅಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.